ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತಿದ್ದೀನಿ. ಹಾಗಾದರೆ ನೋಡಿರಿ, ನಾನಿವತ್ತು ನಿಮಗೆ ಒಂದು ಸೂಪರ್ ಟೇಸ್ಟಿಯಾದಂಥ ಮಾಡಲು ತುಂಬ ಸುಲಭವಾಗಿರುವಂತಹ ಪಲ್ಯ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ನೋಡಿರಿ, ಎಷ್ಟು ಚೆನ್ನಾಗಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದ್ದೀರಾ, ಅಷ್ಟೇ ಟೇಸ್ಟಿಯಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ನೋಡಿರಿ, ಇದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಆದಂಥ ಸೊಪ್ಪಿನ ಪಲ್ಯ, ಕಿರಿಕ್ಸಾಲಿ ಸೊಪ್ಪು ಅಂತ ಹೇಳ್ತೀವಿ. ಅದರದ್ದು ಒಂದು ಪಲ್ಯ ರೆಸಿಪಿನ ನಿಮ್ಮ ಜೊತೆ ನಾನಿವತ್ತು ಶೇರ್ ಮಾಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊತೀನಿ. ನೋಡಿರಿ, ಇದರಿಂದ ನಮಗೆ ತುಂಬ ಆರೋಗ್ಯದ ಬೆನಿಫಿಟ್ಸ್ ಇದೆ. ಹಾಗಾದರೆ ನೋಡಿರಿ ಹೇಗೆ ಮಾಡೋದು ಅಂಥೇಳಿ. ಈ ವಿಡಿಯೋ ರೆಸಿಪಿ ಇಷ್ಟ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸಪೋರ್ಟ್ ಮಾಡಿ ನಮಗೆ. ಇಲ್ಲಿ ನೋಡಿರಿ, ನಾನು ಕಿರಿಕ್ಸಾಲಿ ಸೊಪ್ಪನ್ನು ಈ ಥರ ಸೋಸ್ಬಿಟ್ಟು ತೊಗೊಂಡಿದ್ದೀನಿ. ಇದನ್ನು ಹೀಗೆ ಕಡ್ಡಿ ಸಮೇತನೇ ಸೋಸಬೇಕು. ಬರೀ ಎಲೆ ಅಷ್ಟೇ ಸೋಸಿದರೆ ನಮಗೆ ಪೂರ್ತಿ ವಿಟಮಿನ್ಸು ಸಿಗೋದಿಲ್ಲ. ಹೀಗೆ ನಾವು ಕಡ್ಡಿ ಸಮೇತನೇ ತಿನ್ನಬೇಕು. ಅದರಿಂದ ನಮಗೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಇದು ದೇಹಕ್ಕೆ ತಂಪು ಕೂಡ ಇದು. ಮತ್ತು ನಮ್ಮ ಯಾರಿಗಾದರೂ ಪೈಲ್ಸ್ ಸಮಸ್ಯೆ ಇದ್ದರೆ ಅದು ಸಹಿತ ಹೋಗುತ್ತೆ. ನೋಡಿರಿ, ಈ ಸೊಪ್ಪನ್ನು ಸೇವಿಸೋದ್ರಿಂದ ಯಾವುದೇ ನಮಗೆ ಒಳಗಿನ ದೇಹದ ಕಲ್ಮಶಗಳನ್ನು ಸಹಿತ ಹೊರಗೆ ಹಾಕುತ್ತೆ. ಹಾಗಾದರೆ ಇದನ್ನು ಹೇಗೆ ಮಾಡೋದು ಅಂತ ನೋಡಿರಿ. ಇಲ್ಲಿ ನೋಡಿರಿ, ನಾನು ಒಂದು ಗೆಡ್ಡೆ ಬೆಳ್ಳುಳ್ಳಿನ ಈ ಥರ ಜಜ್ಜಿಬಿಟ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಹಸಿಮೆಣಸಿನ್ಕಾಯನ್ನು ಕಟ್ ಮಾಡಿ ತೊಗೊಂಡಿದ್ದೀನಿ. ಖಾರಕ್ಕೆ ನೀವು ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಯೂಸ್ ಮಾಡ್ಬೋದು. ಇಲ್ಲಿ ನಾನು ಕಡಾಯಿನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಪಲ್ಯ ಮಾಡೋದಕ್ಕೆ ಸ್ವಲ್ಪ ದೊಡ್ಡ ಪಾತ್ರೆಯನ್ನು ಯೂಸ್ ಮಾಡಿರಿ. ಯಾಕಂದರೆ ಸೊಪ್ಪು ಫ್ರೈ ಮಾಡೋದಿರೋದ್ರಿಂದ ಕಡಾಯಿ ಸ್ವಲ್ಪ ದೊಡ್ಡ ತೊಗೊಳ್ರಿ. ಯಾಕಂದರೆ ಅದು ನೋಡಬೇಕಾದ್ರೆ ಜಾಸ್ತಿ ಕಾಣಿಸುತ್ತೆ, ಮಾಡಬೇಕಾದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಅದು. ಈಗ ಇದಕ್ಕೆ ಕಡಾಯಿಗೆ ಎಣ್ಣೆ ಹಾಕೋಣ. ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ನಾನು. ಎಣ್ಣೆ ಚೆನ್ನಾಗಿ ಬಿಸಿ ಮಾಡಿಕೊಳ್ರಿ. ಈಗ ಎಣ್ಣೆ ಕಾದಿದೆ. ಇದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕೋಣ ಒಗ್ಗರಣೆಗೆ. ಬೇಗನೆ ಆಗುತ್ತೆ ನೋಡಿರಿ, 2 ನಿಮಿಷದಲ್ಲಿ ಇದು ಪಲ್ಯ ರೆಡಿ ಆಗುತ್ತೆ. ಆದರೆ ಇದರಿಂದ ಮಾತ್ರ ನಾನು ಹೇಳ್ದಂಗೆ ತುಂಬ ಆರೋಗ್ಯದ ಬೆನಿಫಿಟ್ಸು ಇದೆ, ನಮಗೆ ಆರೋಗ್ಯದ ಲಾಭಗಳಿದೆ ನೋಡಿರಿ. ಈಗ ಜೀರಿಗೆ ಸಾಸಿವೆ ಹಾಕಿರಿ ಒಗ್ಗರಣೆಗೆ. ಚೆನ್ನಾಗಿ ಚಿಟಪಟ ಅಂಥೇಳಿ ಸಿಡಿಲಿ. ಒಗ್ಗರಣೆ ಚೆನ್ನಾಗಿ ಸಿಡಿದ ಮೇಲೆ ಇದಕ್ಕೆ ನೋಡಿರಿ, ಫಸ್ಟು ನಾವು ಜಜ್ಜಿಟ್ಕೊಂಡಂಥ ಬೆಳ್ಳುಳ್ಳಿ ಮತ್ತು ಕಟ್ ಮಾಡಿದಂಥ ಹಸಿಮೆಣ್ಸಿನ್ಕಾಯಿನ ಹಾಕಿರಿ. ಹಸಿಮೆಣ್ಸಿನ್ಕಾಯಿನ ಎಣ್ಣೆಯಲ್ಲೇ ಹಾಕಬೇಕು. ಆವಾಗ ಏನಾಗುತ್ತೆ ಅಂದರೆ ಅದು ಖಾರ ಬಿಟ್ಕೊಳ್ಳುತ್ತೆ ಚೆನ್ನಾಗಿ. ಅದ್ರ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ, ಖಾರವಾಗಿ. ಈಗ ಬೆಳ್ಳುಳ್ಳಿನ ಹಾಕಿ ಬೆಳ್ಳುಳ್ಳಿನ ಸಹಿತ ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ. ನೀವು ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಉಳ್ಳಾಗಡ್ಡಿನೂ ಹಾಕ್ಬೋದು. ಆದರೆ ಬೆಳ್ಳುಳ್ಳಿ ಟೇಸ್ಟ್ ಮಾತ್ರ ಭಾಳ ಅಂದರೆ ಭಾಳ ಚಲೋ ಇರುತ್ತೆ ರೀ ಈ ಪಲ್ಯಕ್ಕೆ. ಕಿರಿಕ್ಸಾಲಿ ಜೊತೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದ್ರೇ ತುಂಬ ಟೇಸ್ಟ್ ಕೊಡೋದು. ಈಗ ಒಗ್ಗರಣೆಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ ನಾನು. ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಡ್ರಿ. ಫಸ್ಟು ನಾವು ಒಗ್ಗರಣೆ ಹಾಗೆ ಎಣ್ಣೆಲೇ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆವಾಗ ಅದ್ರ ಫ್ಲೇವರ್ಗಳೆಲ್ಲ ಬಿಟ್ಕೊಂಡು ಪಲ್ಯಕ್ಕೆ ಒಳ್ಳೆ ಟೇಸ್ಟ್ ಕೊಡುತ್ತೆ ನೋಡಿರಿ. ಈಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ತೊಳ್ಕೊಂಬಂದಂಥ ಕಿರಿಕ್ಸಾಲಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇದರಲ್ಲಿ ನೀರಿನಂಶ ಇರಬಾರ್ದು. ನಾವು ಚೆನ್ನಾಗಿ ಇದನ್ನು ಸೋಸಿ ವಾಶ್ ಮಾಡಿಬಿಟ್ಟು ಜರಡಿಲಿ ಹಾಕಿ ನಾವು ನೀರು ಬಸಿಯೋಕೆ ಇಟ್ಬಿಟ್ರೆ ಎಲ್ಲ ನೀರು ಹೋಗ್ಬಿಡುತ್ತೆ. ಆವಾಗ ಇದನ್ನು ಯೂಸ್ ಮಾಡ್ಕೋಬೇಕು. ನೀರಿನ ಅಂಶ ಇದ್ಬಿಟ್ರೆ ಏನಾಗುತ್ತೆ, ಪಲ್ಯ ಒಂಥರ ಕುದ್ದಂಗಾಗಿ ನೀರು ಬಿಟ್ಕೊಂಡು ಚೆನ್ನಾಗಿರಲ್ಲ. ಆವಾಗ ಇದನ್ನು ತೊಳೆದ್ಬಿಟ್ಟು ಚೆನ್ನಾಗಿ ನೀರು ಬಸ್ತೆ ಹಾಕ್ಕೋಬೇಕು. ಆವಾಗ ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ ಪಲ್ಯ ಇದು. ಈಗ ನೋಡಿರಿ, ಎಲ್ಲ ಹಾಕಿದ್ದೀನಿ ನಾನು. ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ರಿ. ನೀವು ಇದನ್ನು ಹೆಚ್ಚಿ ತೊಗೊಳೋದಕ್ಕಿಂತ ಈ ಥರ ಸೋಸಿ ಮಾಡಿರಿ. ಆವಾಗ ಏನಾಗುತ್ತೆ, ಅದರ ಟೇಸ್ಟ್ ಬಿಟ್ಕೊಳ್ಳೋದಿಲ್ಲ. ನಾವು ಹೆಚ್ಚಿಬಿಟ್ರೆ ಅದ್ರ ಟೇಸ್ಟು ಒರಿಜಿನಾಲಿಟಿ ನಮಗೆ ಗೊತ್ತಾಗೋದಿಲ್ಲ. ಈಗ ನೋಡಿರಿ, ಈಗ ಕಡ್ಡಿ ಇರುತ್ತಲ್ವ, ಅದನ್ನು ಸೋಸಿಬಿಟ್ಟು ಹಾಕಿದರೆ ಅದ್ರದ್ದೊಂದು ಒಳ್ಳೆ ರುಚಿ ಕೊಡುತ್ತೆ ನಮಗೆ. ನಾವು ಕಟ್ ಮಾಡಿಬಿಟ್ರೆ ಅದ್ರದ್ದು ಅಷ್ಟು ಟೇಸ್ಟು ಅನಿಸಂಗಿಲ್ಲ ನಮಗೆ. ಹಂಗಾಗಿ ನೀವು ಈ ಥರ ಎಲೆಯಾಗಿ ಕಡ್ಡಿನ ಸೋಸ್ಕೋಬೇಕು. ಆವಾಗ ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಡ್ರಿ. ಎಲ್ಲ ಸೊಪ್ಪನ್ನು ಈ ಥರ ಮಿಕ್ಸ್ ಮಾಡ್ತಾ ಒಂದು 2-3 ನಿಮಿಷ ನೀವು ಫ್ರೈ ಮಾಡಬೇಕು. ಆವಾಗ ಬೇಗ ಫ್ರೈ ಆಗುತ್ತೆ ನೋಡಿರಿ. ಎಷ್ಟು ಕಾಣಿಸ್ತು ನಮಗೆ ಹಾಕಬೇಕಾದ್ರೆ, ಪಾತ್ರೆ ತುಂಬ ಇತ್ತು. ಇವಾಗ ಫ್ರೈ ಮಾಡಿದಾಗ ನೋಡಿರಿ ಎಷ್ಟು ಆಗುತ್ತೆ, ಅದು ಸ್ವಲ್ಪ ಆಗಿಬಿಡುತ್ತೆ. ಹಂಗಾಗಿ ನೀವು ಸ್ವಲ್ಪ ಪಾತ್ರೆನ ದೊಡ್ಡದಾಗಿ ತೊಗೋಬೇಕು. ಕಡಾಯಿನ ದೊಡ್ಡ ತೊಗೊಂಡ್ರೆ ನಮಗೆ ಮಾಡೋಕ್ಕೆ ಚೆನ್ನಾಗಿರುತ್ತೆ, ಈಸಿ ಆಗುತ್ತೆ ಬೇಗ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಒಂದು 2-3 ನಿಮಿಷ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಡ್ರಿ. ನೀವು ಹೇಗೆ ಫ್ರೈ ಮಾಡ್ತೀರೋ ಹಾಗೆ ಚೆನ್ನಾಗಿರುತ್ತೆ ನೋಡಿರಿ.
ಮಿಕ್ಸ್ ಮಾಡ್ತಾನೆ ಫ್ರೈ ಮಾಡಬೇಕು ಇದನ್ನು, ಆವಾಗ ತುಂಬ ರುಚಿ ಕೊಡುತ್ತೆ. ಈಗ ನೋಡಿರಿ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಇವಾಗ ಲಾಸ್ಟಲ್ಲಿ ನಾನು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಯಾಕೆ ಲಾಸ್ಟಲ್ಲಿ ಉಪ್ಪು ಸೇರಿಸ್ತಾ ಇದ್ದೀನಿ ಅಂದರೆ, ಫಸ್ಟು ಪಲ್ಯ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ನಾವು ಫಸ್ಟಿಗೆ ಉಪ್ಪು ಹಾಕಿಬಿಟ್ರೆ ನಾನು ಹೇಳ್ದಂಗೆ ಸೊಪ್ಪಿನಲ್ಲಿ ನೀರಿನಂಶ ಜಾಸ್ತಿ ಇರೋದ್ರಿಂದ ಅದು ನೀರು ಬಿಟ್ಕೊಂಡ್ಬಿಡುತ್ತೆ. ಅವಾಗೆಲ್ಲ ನೀರಾಗಿ ಒಂಥರ ಚೆನ್ನಾಗಿರೋದಿಲ್ಲ ತಿನ್ನೋಕ್ಕೆ. ನೀವು ಲಾಸ್ಟಲ್ಲಿ ಏನೇನೆಲ್ಲ ಫ್ರೈ ಆಗಿದೆ ಲಾಸ್ಟಲ್ಲಿ ಹಾಕಿ ನಾವು ಉಪ್ಪು ಹಾಕಿ 1-2 ನಿಮಿಷ ಈ ಥರ ಚೆನ್ನಾಗಿ ಫ್ರೈ ಮಾಡಿಬಿಟ್ರೆ ನೋಡಿರಿ ಸ್ವಲ್ಪನೂ ನೀರು ಬಿಟ್ಕೊಂಡಿಲ್ಲ, ತುಂಬ ಚೆನ್ನಾಗಿ ಫ್ರೈ ಆಗಿದೆ. ನೋಡಿರಿ ಕಾಣಿಸ್ತಾ ಇದೆಯಲ್ಲ ನಿಮಗೆ, ನೀರು ಸ್ವಲ್ಪನೂ ಬಿಟ್ಕೊಂಡಿಲ್ಲ. ಅದೇ ನಾವು ಮೊದಲೇ ಉಪ್ಪು ಹಾಕಿಬಿಟ್ರೆ ಏನಾಗುತ್ತೆ, ನೀರು ಬಿಟ್ಕೊಂಡು ಪಲ್ಯ ತಿನ್ನೋಕ್ಕೆ ರುಚಿಯಾಗಿರಲ್ಲ. ನೋಡಿರಿ ಇವಾಗ ಪಲ್ಯ ರೆಡಿ ಆಯಿತು. ನಾವು ಉಪ್ಪನ್ನು ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಮಾಡಿದ್ದೀವಿ. ಈಗ ಇದಕ್ಕೊಂದು ಬಿಸಿ ಆದಂಥ ಜೋಳದ ರೊಟ್ಟಿನ ಮಾಡ್ಕೊಳ್ಳೋಣ. ಯಾಕಂದರೆ ಇದ್ರ ಜೊತೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಜೋಳದ ರೊಟ್ಟಿ. ನೋಡಿರಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ರೊಟ್ಟಿ ಜೊತೆ ಕಿರ್ಕ್ಸಾಲಿ ಪಲ್ಯ, ಈ ಥರ ಕಾಂಬಿನೇಷನ್ ಇದ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಈ ಥರ ಜೋಳದ ರೊಟ್ಟಿನ ತಟ್ಕೊಳ್ರಿ. ಈ ಜೋಳದ ರೊಟ್ಟಿ ರೆಸಿಪಿನೂ ಸಹಿತ ವಿಡಿಯೋನ ಶೇರ್ ಮಾಡಿದ್ದೀನಿ. ಯಾರಾದರೂ ಹೊಸದಾಗಿ ಕಲಿಯೋರಿದ್ದರೆ ನಮ್ಮ ಚಾನಲ್ನಲ್ಲಿದೆ, ಹೋಗಿ ನೋಡ್ಬೋದು. ತುಂಬ ಈಸಿ ಮೆಥಡ್ನಲ್ಲಿ ಸಾಫ್ಟ್ ಆದಂಥ ರೊಟ್ಟಿನ ನೀವು ಕೂಡ ಯಾವುದೇ ಕಷ್ಟ ಇಲ್ದಿರೋ ರೀತಿ ಮಾಡ್ಕೋಬೋದು. ನೋಡಿರಿ ಹೊಸದಾಗಿ ಕಲಿಯೋರು ಸಹಿತ ರೊಟ್ಟಿನ ಮಾಡ್ಕೋಬೋದು ಈ ಥರ. ನೋಡಿರಿ ಈಸಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ನಾವು ಯಾವುದಕ್ಕೆ ಯಾವ್ದು ಕಾಂಬಿನೇಷನ್ ತಿನ್ನಬೇಕೋ ಅದಕ್ಕೆ ಅದಿದ್ರೇ ಟೇಸ್ಟ್ ಕೊಡುತ್ತೆ ನೋಡಿರಿ ಊಟದಲ್ಲಿ. ಹಾಗೆ ಜೋಳದ ರೊಟ್ಟಿ ಸಹಿತ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರಲ್ಲಿ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಇರೋದರಿಂದ ನಮ್ಮ ಮೂಳೆ ಎಲುಬುಗಳನ್ನು ಗಟ್ಟಿ ಮಾಡುತ್ತೆ ನೋಡಿರಿ. ಈಗ ಇದನ್ನು ರೊಟ್ಟಿನ ಬೇಯಿಸ್ಕೊಂಬರೋಣ. ತವ ಬಿಸಿಯಾಗಿದೆ, ಇಲ್ಲಿ ತಟ್ಟಿದಂಥ ರೊಟ್ಟಿನ ಹಾಕೋಣ. ರೊಟ್ಟಿನ ಲಟ್ಟಿಸಿ ಸಹಿತ ಮಾಡ್ತಾರೆ, ಬಟ್ ಮಾಡಿದಂಥ ರೊಟ್ಟಿಯಲ್ಲಿರುವಂಥ ಟೇಸ್ಟು ಲಟ್ಟಿಸಿದ ರೊಟ್ಟಿಯಲ್ಲಿ ಇರೋದಿಲ್ಲ. ನಿಮಗೆ ತಟ್ಟಕ್ಕೆ ಬರಲಿಲ್ಲ ಅಂದರೆ ನೀವು ಲಟ್ಟಿಸ್ಕೋಬೋದು, ಲಟ್ಟಿಸಿನೂ ಮಾಡ್ಬೋದು. ನೋಡಿರಿ ಈಗ ಮೇಲೆ ಒಂದು ಬಟ್ಟೆ ಸಹಾಯದಿಂದ ನೀರನ್ನು ಹಚ್ಚಿರಿ, ಒಂದು ಸೈಡು ಹಚ್ಚಿ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡ್ರಿ. ತುಂಬ ಹೊತ್ತು ಬಿಡಬಾರ್ದು, ಅಂದರೆ ಮೇಲೆಲ್ಲ ಒಣಗಬಾರ್ದು. ನೀರು ಹಚ್ಚಿದ್ದೆಲ್ಲ ನಾವು ಡ್ರೈ ಆಗಬಾರ್ದು, ಸ್ವಲ್ಪ ತೇವಾಂಶ ಇರುತ್ತಲೇ. ನಾವು ಇಲ್ಲಿ ನೋಡಿರಿ ಸಣ್ಣದಾಗಿ ಗುಳ್ಳೆ ಹೇಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಏನು ಮಾಡಬೇಕು, ಇದನ್ನು ತಿರುಗಿಸಿ ಹಾಕ್ಬಿಡ್ರಿ. ಆವಾಗ ಪರ್ಫೆಕ್ಟಾಗಿ ಚೆನ್ನಾಗಿ ಬೇಯುತ್ತೆ ರೊಟ್ಟಿ. ನೋಡಿರಿ ಸ್ವಲ್ಪ ಕೂಡ ಹೊತ್ತಿಲ್ಲ, ಆಮೇಲೆ ಹಸಿ ಬಿಸಿ ಆಗಿಲ್ಲ. ರೊಟ್ಟಿ ಈಕ್ವಲಾಗಿ ಚೆನ್ನಾಗಿ ಬೆಂದಿದೆ. ಅದಕ್ಕೆ ನೀವೇನು ಮಾಡಬೇಕು, ರೊಟ್ಟಿನ ತವಾನ ಚೆನ್ನಾಗಿ ಬಿಸಿ ಮಾಡ್ಕೊಂಡು ಹಾಕಿದರೆ ಚೆನ್ನಾಗಿ ಎದ್ದು ಬರುತ್ತೆ. ನೋಡಿರಿ ಹಂಚು ಸರಿಯಾಗಿ ಕಾಸ್ಕೋಬೇಕು ಫಸ್ಟು. ಈಗ ಇದನ್ನು ಬೇಯಿಸ್ಕೊಂಡು ರೊಟ್ಟಿ ರೆಡಿ ಮಾಡ್ಕೊಳ್ಳೋಣ. ನಮ್ಮ ಕಡೆ ಯಾವುದೇ ಸೊಪ್ಪಿನ ಪಲ್ಯ ಆಗಿರ್ಬೋದು, ಯಾವುದೇ ತರಕಾರಿಗಳನ್ನಾಗಿ ಹೆಚ್ಚು ನಾವು ತಿನ್ನೋದು ರೊಟ್ಟಿ ಜೊತೆನೇ. ನೋಡಿರಿ ಅದ್ರ ಜೊತೆನೇ ಒಳ್ಳೆ ಕಾಂಬಿನೇಷನ್ ಇರುತ್ತೆ. ನೋಡಿ ಇಲ್ಲಿ ಇನ್ನೊಂದು ಸೈಡ್ ಸಹಿತ ರೊಟ್ಟಿ ಬೆಂದಿದೆ. ಇದನ್ನು ತಿರುಗಿಸಾಕಿ 2 ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ರೆ ಜೋಳದ ರೊಟ್ಟಿ ರೆಡಿ ಆಯ್ತು. ನೋಡಿರಿ ತುಂಬ ಹೊತ್ತು ಈಗ ತಿರುಗಿಸಿ ಹಾಕಬಾರ್ದು. ನೀವು ಎಲ್ಲಿ ಬಂದಿಲ್ಲ ಅಲ್ಲಷ್ಟೇ ನೋಡಿಕೊಂಡು ತಿರುಗಿಸಾಕಿ ಬೇಯಿಸ್ರಿ. ಹಗಲೆಲ್ಲ ಹಿಂಗೆ ತಿರುಗಿಸಿ ಹಾಕಿದರೆ ಏನಾಗುತ್ತೆ ಅಂದರೆ ರೊಟ್ಟಿ ಗಟ್ಟಿ ಆಗುತ್ತೆ. ನಿಮಗೆ ಸಾಫ್ಟಾಗಿ ಬರಬೇಕು ಅಂದರೆ ಜಾಸ್ತಿ ತಿರುಗಿಸಾಕಿ ಬೇಯಿಸಬಾರ್ದು. ಈಗ ರೊಟ್ಟಿ ರೆಡಿ ಆಯಿತು. ಇಲ್ಲಿ ನೋಡಿರಿ ನಾನು ಕಿರ್ಕ್ಸಾಲಿ ಪಲ್ಯ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿರಿ ಪಲ್ಯ ಜೊತೆ ನಾನು ರೊಟ್ಟಿ ಮತ್ತು ಸೌತೆಕಾಯಿ, ಈ ಥರ ಗಜ್ಜರಿ ಆಗಿರ್ಬೋದು, ಹಸಿ ಉಳ್ಳಾಗಡ್ಡಿ, ಹಸಿ ಹಕ್ಕರಕ್ಕಿ, ಮೆಂತ್ಯ ಸೊಪ್ಪು, ಇದು ನಮ್ಮ ಉತ್ತರ ಕರ್ನಾಟಕದ ವಿಶೇಷವಾದಂತಹ ಊಟ. ನೋಡಿರಿ ಇಲ್ಲಿ ಕೆಂಪು ಚಟ್ನಿ ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿನ ಕೆಂಪು ಚಟ್ನಿ, ಇದಿಲ್ಲದೆ ಇನ್ಕಂಪ್ಲೀಟ್ ನಮಗೆ. ಈ ಥರ ನಾವು ಊಟ ಮಾಡ್ತಾಯಿದ್ರೆ ನೋಡಿರಿ ಏನು ಬೇಕು, ಯಾವ 5 ಸ್ಟಾರ್ ಹೋಟೆಲ್ಗೂ ಕಡಿಮೆ ಇರಲ್ಲ. ನೋಡಿರಿ ಇದೇ ರೀತಿ ನೀವು ಆರೋಗ್ಯಕರವಾಗಿ ಮಾಡ್ಕೊಂಡು ತಿಂದು ನೋಡಿರಿ ಹೇಗಿತ್ತು ಅಂತ ತಿಳಿಸಿ. ವಿಡಿಯೋ ರೆಸಿಪಿ ಇಷ್ಟ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ವಿಡಿಯೋಗೆ ಲೈಕ್ಸ್ ಆ್ಯಂಡ್ ಶೇರ್ ಮಾಡಿರಿ. ಇಲ್ಲಿ ನೋಡಿರಿ ರೊಟ್ಟಿ ಹೇಗೆ ಸಾಫ್ಟಾಗಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ನಾನು. ಈ ಥರ ನೋಡಿರಿ ಮೆತ್ತಗಿರುವಂಥ ರೊಟ್ಟಿ, ರುಚಿಯಾದಂಥ ಪಲ್ಯ, ಸಲಾಡ್ ಏನೇ ಇರ್ಬೋದು, ಈ ಥರ ಕಿರ್ಕ್ಸಾಲ್ ಜೊತೆ ತಿಂತಾಯಿದ್ರು ನೋಡಿರಿ ಸೂಪರಾಗಿರುತ್ತೆ. 2 ರೊಟ್ಟಿ ತಿನ್ನೋರು 4 ರೊಟ್ಟಿ ತಿಂತಾರೆ ನೋಡಿರಿ, ಅಷ್ಟು ಚೆನ್ನಾಗಿರುತ್ತೆ. ಹಾಗಾದರೆ ಇವತ್ತೇ ನೀವು ಈ ಸೊಪ್ಪು ಎಲ್ಲೇ ಕಂಡ್ರೂ ಬಿಡಬೇಡ್ರಿ, ಮಾರ್ಕೆಟ್ನಲ್ಲೇ ಸಿಗುತ್ತೆ. ಆಮೇಲೆ ಹೊಲಗಳಲ್ಲಿ ಸಹಿತ ಬದುವಿನಲ್ಲಿ ಬೆಳೆದಿರುತ್ತೆ ಈ ಸೊಪ್ಪು ಹೆಚ್ಚು.
ಅದರಲ್ಲಿ ನೀವು ತೊಗೊಂಡು ಮಾಡ್ಕೋಬೋದು ನೋಡಿರಿ. ಈಗ ಕೆಂಪು ಚಟ್ನಿ ಜೊತೆ ನೋಡಿರಿ, ಅದ್ರ ಜೊತೆ ಅಂತೂ ಸೂಪರಾಗಿರುತ್ತೆ ನೋಡಿರಿ. ಆ ಚಟ್ನಿ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ನೋಡಿರಿ, ಕೆಂಪು ಮೆಣಸಿನ್ಕಾಯಿ ಚಟ್ನಿ. ಆ ರೆಸಿಪಿನೂ ಸಹಿತ ನಾನು ವಿಡಿಯೋಗಳಲ್ಲಿ ಶೇರ್